ಹೆಸರು ಮಾರುತಿ, ಬೆಳಗಾಮಿಂದ. ಇವರಿಗೆ ಬ್ಯಾಕ್ ಪೈನ್ ಮತ್ತೆ ಕುತ್ತಿಗೆ ನೋವು. ಈಗ ಇಲ್ಲಿ ಕುತ್ತಿಗೆ ನೋವು ಉಂಟಾ? ಬ್ಯಾಕ್ ಪೈನ್ ಎಷ್ಟು ಸಮಯದಿಂದ? ಎಷ್ಟು? 6-7 ವರ್ಷ ಆಯ್ತು. ಯೇಸು ಗುಣವರ್ತ ನಂಬ್ತೀರಾ? ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಸಹೋದರ ಮಾರುತಿ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ. ಅವರ ಕತ್ತಿನ ಮೇಲೆ, ಅವರ ಸೊಂಟದ ಮೇಲೆ ಬಂದಿರುವ ರೋಗಾತ್ಮ ಶಕ್ತಿಗಳು ಬಿಟ್ಟು ಹೋಗಲಿ. ಕತ್ತಿನ ಮೇಲೂ ಸೊಂಟದ ದೈವಿಕ ಸೌಖ್ಯವನ್ನು ಯೇಸು ರಿಲೀಸ್ ಮಾಡ್ತಾ ಇದ್ದಾನೆ. ಕಟ್ಟುಗಳು ಅಳಿಯಲಿ, ರೋಗಾತ್ಮ ಕಟ್ಟುಗಳು ಅಳಿಯಲಿ, ಮಾಂತ್ರಿಕ ಕಟ್ಟುಗಳು ಅಳಿಯಲಿ. ಈಗಲೇ ಫ್ರೀ ಆಗಲಿ, ಸೊಂಟವು ಕತ್ತು ಫ್ರೀ ಆಗಲಿ. ರೈಟ್ ನಾವು ಇನ್ ದ ನೇಮ್ ಆಫ್ ಜೀಸಸ್. ರೈಟ್ ನಾವು 1 ಕೊರಿಂಥ 3:16 ಇವರ ಶರೀರ ದೇವರಾತ್ಮನ ಮಂದಿರ. ಇವರ ಶರೀರದಲ್ಲಿ ಯೇಸು ಸ್ವಾಮಿ ವಾಸ ಮಾಡ್ತಾ ಇದ್ದಾರೆ. ಯಾವ ರೋಗಾತ್ಮ ಇವರ ಶರೀರ ಇರುವುದಕ್ಕೆ ಅಧಿಕಾರ ಇಲ್ಲ. ಕತ್ತಿನ ಬಂಧನಗಳು ಅಳಿಯಲಿ, ಕತ್ತಿನ ಬಂಧನ, ಸೊಂಟದ ಬಂಧನ ಅಳಿಯಲಿ. ಕತ್ತಿನ ಮತ್ತು ಸೊಂಟವನ್ನು ಹಿಡಿಯುವ ರೋಗಾತ್ಮ ದುರಾತ್ಮದ ಬಂಧನವನ್ನು ಯೇಸುನ ಮುರಿತಿ ಅದರ ಕೈಯನ್ನು ಸಡಿಲಗೊಳಿಸ್ತಾ ಇದ್ದಾನೆ. ಆ ಕಟ್ಟನ್ನು ಮುರಿತಾ ಇದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್. ರೋಕಮ ಸಂದಲ ಕದರಬ ಫ್ರೀ ಆಗಲಿ, ಫ್ರೀ ಆಗಲಿ. ಕತ್ತು ಮತ್ತು ಸೊಂಟ ಫ್ರೀ ಆಗಲಿ, ಕತ್ತು ಮತ್ತು ಸೊಂಟ ಫ್ರೀ ಆಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೊಂಟದಲ್ಲಿರುವ ರೋಗಾತ್ಮ ಹೊರಗೆ ಬಾ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ. ಯೇಸುನ ಬಾಸುಂಡಗಳ ಮೂಲಕ ಈ ಸಹೋದರ ಗುಣವಾಯ್ತು. ಮಾರುತಿ ಸಹೋದರ ಗುಣವಾಯ್ತು. ಯೇಸುನ ಬಾಸುಂಡಗಳ ಮೂಲಕ ಸಹೋದರ ಮಾತ್ರ ಗುಣವಾಯ್ತು. ಈಗ ನೋಡಿ, ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದು ಮಾಡಿ, ಚೆಕ್ ಮಾಡಿ, ಪರೀಕ್ಷೆ ಮಾಡಿ. ಸೊಂಟ ನೋವಿಲ್ಲ ಇಲ್ಲ? ಓಕೆ. ಯೇಸುವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸ್ತೋತ್ರ.